ಕಮಲಾಕರ ಭಟ್ಟನ ಮತ್ತೊಂದು ಅಸಲಿ ಮುಖ ರಿವೀಲ್ ಆಗಿದೆ. ಜ್ಯೋತಿಷಿ ಆಗೋಕ್ಕೂ ಮುನ್ನ ಏನಾಗಿದ್ದ ಗೊತ್ತಾ ಈ ಭಟ್ಟ? ಕಮಲಾಕರ ಭಟ್ಟನ ಕಲಾಕಾರ ಆಟ ರಿವೀಲ್ ಆಗಿದೆ. ಜ್ಯೋತಿಷಿ ಆಗೋದಕ್ಕೂ ಮುನ್ನ ಕಮಲಾಕರ್ ಭಟ್ ಏನಾಗಿದ್ರು ಗೊತ್ತಾ? ಅಡಿಕೆ ಕದ್ದಾಗ ಸುದ್ದಿ ಆಗಿದ್ದ ಭಟ್ಟ, ಸುಂದರಿ ಜೊತೆ ಈತ ಸುದ್ದಿಯಾದ. ವೀಳ್ಯದೆಲೆ ಕೊಯ್ಲು ಮಾಡ್ಕೊಂಡು ಹೋಗು ಅಂತ ಅಂದ್ರೆ ಅಡಿಕೆ ಕದ್ದಿದ್ದ ಈ ಭಟ್ಟ ಅನ್ನುವಂತ ಆರೋಪ ಇದೆ. ಕೆಲಸ ಇಲ್ಲದ ವೇಳೆ ಅಡಿಕೆ ಕಡಿಯೋದಕ್ಕೆ ಈತ ಶುರು ಮಾಡಿದ್ದ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಆಗ ಇವನನ್ನ ತೋಟದ ಮಾಲೀಕರು ದೂರ ಇಟ್ಟಿದ್ರು. ಅಲ್ಲಿಂದ ಕೇರಳಕ್ಕೆ ಜ್ಯೋತಿಷ್ಯ ಅಧ್ಯಯನ ಮಾಡೋದಕ್ಕೆ ಅಂತ ಹೋಗಿದ್ನಂತೆ. ಕೇರಳದಿಂದ ಬೆಂಗಳೂರಿಗೆ ಬಂದು ಭವಿಷ್ಯ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದ ಕಮಲಾಕರ್ ಭಟ್. ಜ್ಯೋತಿಷಿ ಆದಮೇಲೆ ಸುಪನಾತಿ ಸುಚಿತ್ರಾ ಜೊತೆಗೆ ಲವಿ ಡವಿ ಶುರುವಾಗಿದೆ. ಆಕೆಯ ಪ್ರೀತಿಯಲ್ಲಿ ಬಿದ್ದು ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿದ್ದಾನೆ ಆತ. ಹೇಗೆ ಪ್ಲಾನ್ ಮಾಡಿದ್ರು, ಯಾವ ವಿಚಾರ ಕೊಲೆ ಆಯಿತು, ಈಗ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಈ ಒಂದು ಕಮಲಾಕರ್ ಭಟ್ ಅದರ ಜೊತೆಗೆ ಆರೋಪಿ ಸುಚಿತ್ರಾ, ಇಬ್ಬರ ಅಸಲಿ ಮುಖಗಳು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಇತ್ತೀಚೆಗಷ್ಟೇ ಪೊಲೀಸರ ತನಿಖೆಯಿಂದ ಈ ಸಿಡಿಯ ಡೀಟೇಲ್ಸ್ ತೆಗೆದಂಥ ಸಂದರ್ಭದಲ್ಲಿ ಸುಚಿತ್ರಾಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಲಿಂಕ್ ಇದೆ, ಆಕೆ ಕೇವಲ ಆರೋಪಿ ಕಮಲಾಕರ್ ಭಟ್ ಜೊತೆಗೆ ಮಾತ್ರ ಕಾಂಟ್ಯಾಕ್ಟ್ ಇರಲಿಲ್ಲ, ಬದಲಿಗೆ ಎಲ್ಲ ಜಿಲ್ಲೆಗಳಲ್ಲೂ ಆಕೆ ಹುಡುಗರೊಟ್ಟಿಗೆ ಚಾಟಿಂಗು, ಡೇಟಿಂಗು, ಫೋನ್ ಕಾಲ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ಲು ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಅದರ ಬೆನ್ನಲ್ಲೇನೆ ಈತ ಜ್ಯೋತಿಷಿ ಆಗೋದಕ್ಕೆ ಮುನ್ನ ಏನು ಮಾಡ್ತಾ ಇದ್ದ ಅನ್ನುವಂಥ ವಿಚಾರಗಳು ಕೂಡ ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಮೊದಲು ಆತ ಅಡಿಕೆ ಮರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಆ ತೋಟದ ಮಾಲೀಕರೇನಿರ್ತಾರೆ ಅವರು ಕೂಡ ಈತನನ್ನು ದೂರ ಇಟ್ಟಿದ್ರು. ಅದಾದ ಮೇಲೆ ಕೇರಳಕ್ಕೆ ಹೋಗ್ತಾನೆ. ಕೇರಳಕ್ಕೆ ಹೋಗಿ ಅಲ್ಲಿ ಜ್ಯೋತಿಷಿ ಅಧ್ಯಯನ ಮಾಡಿದ ನಂತರದಲ್ಲಿ ಬೆಂಗಳೂರಿಗೆ ಬಂದು ಜ್ಯೋತಿಷಿ ಹೇಳೋದಕ್ಕೆ ಈತ ಶುರು ಮಾಡಿದ್ದ. ಅದೆಲ್ಲ ಆದಮೇಲೆ ಆರೋಪಿ ಸುಚಿತ್ರಾ ಏನಿದ್ದಾಳೆ ಆಕೆಯ ಜೊತೆಗೆ ಈತ ಪ್ರೀತಿಯಲ್ಲಿ ಬಿದ್ದು ಲವಿ ಡವಿ ಶುರು ಮಾಡ್ಕೊಂಡಿದ್ದ. ಸದ್ಯ ಇಬ್ಬರು ಈಗ ಕೊಲೆ ಕೇಸಲ್ಲಿ ಕಂಬಿ ಎಣಿಸ್ತಾ ಇದ್ದಾರೆ.